ಗೀತಾ ಮಹಾತ್ಮೆ. ಶ್ರೀಮದ್ ಭಗವದ್ಗೀತೆಯು ಶ್ರೀಕೃಷ್ಣಾರ್ಜುನರ ಸಂವಾದ ರೂಪದಲ್ಲಿ ಇದೆ. ಎರಡೂ ಸೇನೆಗಳ ನಡುವೆ ನಿಂತ ಅರ್ಜುನನಿಗೆ ಬಂಧು ಬಾಂಧವರೊಡಗೂಡಿದ ಕೌರವ ಸೇನೆಯನ್ನು ನೋಡಿ, ನಾನು ಅವರನ್ನು ಕೊಲ್ಲಬಹುದೇ? ನಾನು ರಾಜ್ಯವನ್ನು ಹೊಂದುವುದಕ್ಕಾಗಿ ಇಂಥ ಕೆಲಸ ಮಾಡಬಹುದೇ? ಇದು ಪಾಪವಲ್ಲವೇ? ಇವೇ ಮೊದಲಾದ ಶಂಕೆಯು ಪ್ರಶ್ನೆಗಳು ಮನಸ್ಸಿನಲ್ಲಿ ಹುಟ್ಟಿದಾಗ ಶ್ರೀಕೃಷ್ಣನು ಅವುಗಳಿಗೆ ಉತ್ತರ ಕೊಡುತ್ತಾನೆ. ಶ್ರೀಕೃಷ್ಣ ಉತ್ತರಿಸುತ್ತಾ ಹೋದಂತೆ ಮರುಪ್ರಶ್ನೆಗಳು ಅರ್ಜುನನಲ್ಲಿ ಹುಟ್ಟುತ್ತವೆ. ಆ ಸಂದರ್ಭದಲ್ಲಿ ಅರ್ಜುನನ ಮನದ ತೊಳಲಾಟ, ಪಟ್ಟಿರುವ ಸಂದೇಹ, ಉಭಯ ಸಂಕಟ, ಭಯ ಇವೆಲ್ಲವೂ ಕೇವಲ ಅರ್ಜುನನದು ಮಾತ್ರ ಅಲ್ಲ. ಸಮಾಜದಲ್ಲಿ ಇಂದು ಮನುಷ್ಯನನ್ನು ಇಂತಹ ಧರ್ಮ ಸಂಕಟ ಪರಿಸ್ಥಿತಿಗಳು, ಭೀತಿ ಭ್ರಾಂತಿಗಳು ದಿನನಿತ್ಯವೂ ಕಾಡುವ ವಿಷಯಗಳಾಗಿವೆ. ಮನುಷ್ಯರಿಗೆ ಎಲ್ಲ ಕಾಲಗಳಲ್ಲೂ ಸಂದರ್ಭಗಳಲ್ಲೂ ಹೆಚ್ಚೇಕೆ ಯುಗಗಳಲ್ಲೂ ಒಂದಲ್ಲ ಒಂದು ರೂಪದಲ್ಲಿ ಇಂತಹ ಪ್ರಶ್ನೆಗಳು, ಸವಾಲುಗಳು ಎದುರಾಗೇ ಇರುತ್ತವೆ. ಮನುಷ್ಯನ ದಿಟ್ಟತನ ಅದಕ್ಕೆ ಕೊಡುವ ಉತ್ತರದಿಂದ ಸ್ಪಷ್ಟವಾಗುತ್ತದೆ. ಸಮಸ್ಯಾ ರೂಪದ ಪ್ರಶ್ನೆಗಳಿಗೆ ದಿಟ್ಟ ಉತ್ತರ ಸ್ಪಷ್ಟವಾಗಿ ನೀಡುವ ಮಹೋನ್ನತ ಗ್ರಂಥವೇ ಶ್ರೀಮದ್ ಭಗವದ್ಗೀತೆ. ಹಾಗಾಗಿ ಶ್ರೀಮದ್ ಭಗವದ್ಗೀತೆಯು ಸಾರ್ವಕಾಲಿಕವಾದ, ಸಾರ್ವದೇಶಿಕವಾದ ಜೀವನ ಶಾಸ್ತ್ರವಾಗಿದೆ. ಇದರ ಕಲಿಯುವಿಕೆ ಹಾಗೂ ಅರಿಯುವಿಕೆಯಿಂದ ಮನಸ್ಸಿಗೆ ಪ್ರಸಾದವಾಗಿ ಬುದ್ಧಿಯು ಪ್ರಕಾಶಿಸುವುದರ ಮೂಲಕ ಅಂತರಂಗದಲ್ಲಿ ಮನಸ್ಸು ಬುದ್ಧಿಯ ಸಮಾಗಮವಾಗಿ ಪಾರಮಾರ್ಥಿಕ ಸಾಧನೆಯಾಗುತ್ತದೆ. ಇಹ ಜೀವನದ ಘನಭಾರ ಇಳಿಸಬೇಕಾದರೆ ನಮಗೆ ಮಾನಸಿಕ ಧೈರ್ಯ, ಸಂದೇಹಕ್ಕೆ ಭರವಸೆ ಸಿಗಬೇಕಾಗುತ್ತದೆ. ಇವು ಸಿಗಬೇಕಾದರೆ ವಿವೇಕ, ಶ್ರದ್ಧೆಗಳು ಇರಲೇಬೇಕು. ಇವು ನಾರಾಯಣನಾದ ಶ್ರೀಕೃಷ್ಣನಿಂದ ನರನಾದ ಅರ್ಜುನನ ಮೂಲಕ ನಮಗೆ ದೊರೆತಿರುವುದು ನಮ್ಮ ಮಹಾ ಸೌಭಾಗ್ಯವೇ ಸರಿ. ಆದುದರಿಂದ ಗೀತಾಜ್ಞಾನ ಯಜ್ಞದಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಇಂತಹ ಸುಯೋಗವನ್ನು ನಮ್ಮದಾಗಿಸಿಕೊಳ್ಳೋಣ. ಹರಿ ಓಂ.